ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ ಇದ್ರ ಬಗ್ಗೆ ನಾವು ಹೇಳೋ ಅವಶ್ಯಕತೆ ಏನಿಲ್ಲ. RSS ದೇಶವ್ಯಾಪಿಯಾಗಿದೆ, ಬೆಳೆದದ. ಅದರಲ್ಲೂ ರಾಮನಾಮನ್ನು ಜಪಿಸಿ ರಾಮ ಮಂದಿರ ಕಟ್ಟಿಸಲು ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ರಾಮನ ಮೂಲಕ ಗದ್ದುಗೆಯನ್ನು BJP ಇರುವುದಕ್ಕೆ ಕಾರಣಕರ್ತರಾದಂಥ RSS ಅವರು. ಇವತ್ತು ಎರಡು ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕಾಗಿದೆ. ಒಂದು, ರಾಮ ಮಂದಿರದಲ್ಲಿ ನಡೆದಿರುವಂತಹ ರಾಮನ ಹಣವನ್ನು ಕಳ್ಳತನ ಮಾಡಿದ್ದು. ಎರಡನೇದು, ಕರ್ನಾಟಕದಲ್ಲಿ ನಮ್ಮ ಖರ್ಗೆ ಪ್ರಿಯಾಂಕಾ ಅವರು ರಿಜಿಸ್ಟ್ರೇಷನ್ ಎಲ್ಲಿ ನಿಮ್ಮದು ಅಂತ ಕೇಳಿದ್ದು. ಇವೆರಡೂ ಇವತ್ತು RSSಗೆ ನುಂಗಲಾರದ ಬಿಸಿ ತುಪ್ಪಾಗಿದ್ದಾವ ಅನ್ನುವಂಥದ್ದು. ಯಾಕಂದ್ರೆ ರಾಮನಾಮ ಜಪಿಸಿ 370 370 ಕಲಂ ಬದಲು ಮಾಡೋದು, ಜೊತೆಗೆ ರಾಮ ಮಂದಿರ ಕಟ್ಟಿಸ್ಬೇಕು ಅನ್ನುವಂಥದ್ದು, ಇವೆಲ್ಲ ನೆಲೆಯಲ್ಲೇ ಇಡೀ ದೇಶದ ಈ ರಾಜಕೀಯ ವ್ಯವಸ್ಥೆಯನ್ನು ತನ್ನ ಕೈ ತೆಗೆದುಕೊಂಡಿರುವಂತಹ ಹೆಸರಿಗೆ ಇವತ್ತು ಮೋದಿಯವರು ಇರ್ಬೋದು, ಆದರೆ ಅವರು ಮೂಲತಃ RSS ಪ್ರಚಾರಕರು. ಇವತ್ತೇನಾದರೂ ಮೋದಿಯವರ PM ಆಗಿದ್ದರೆ, ಪ್ರಧಾನಮಂತ್ರಿ ಆಗಿದ್ದರೆ ರಾಮನ ಆಶೀರ್ವಾದ ನಿಶ್ಚಿತ ಅನ್ನೋದು ಎರಡು ಮಾತಿಲ್ಲ. ಅಂಥ ರಾಮನ ಹಣವನ್ನು ಕಳ್ಳತನ ಮಾಡುವಂಥದ್ದು, ಅವ್ರು ಬಂದಂಥ ಕಾಣಿಕೆಗಳನ್ನು ಏನಪ್ಪ ಅಂದ್ರೆ ಮಾರುವಂಥದ್ದು, ಮುಚ್ಚಿಡುವಂಥ ಕೆಲಸ ನಡೆದ ಅನ್ನುವಂಥ ಘನಗಂಭೀರವಾದ ಆರೋಪ ಈ ರಾಮ ಮಂದಿರದ ಕುರಿತಾಗಿ ಬರ್ತಾ ಇದೆ. ಅದೇ ಕಾಲಕ್ಕೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಮ ಜನ್ಮಭೂಮಿ ಸುತ್ತಿರುವಂಥ ಭೂಮಿಗಳನ್ನು ಒಂದು ಏನಪ್ಪ ಅಂದ್ರೆ 9 ಕೋಟಿ ಆಗುವಂಥ ಒಂದು ರೇಟ್ಗಳನ್ನು 50 ಕೋಟಿಗೂ ಹೆಚ್ಚು ರೇಟ್ ಮಾಡಿ ತೆಗೆದುಕೊಂಡಂಥ ಭೂಮಿ ಅವ್ಯವಹಾರ. ಅದನ್ನು ಈಗಾಗಲೇ ಸಂಜಯ್ ಸಿಂಗ್ ಅವರು ಸಾಕಷ್ಟು ಸವ್ಯವಹಾರವಾಗಿ ತಮ್ಮ ಪ್ರತಿಯೊಂದು ಹೇಳಿಕೆಯಲ್ಲಿ ಕೊಡ್ತಾ ಬಂದಿದ್ದಾರೆ ಭೂಮಿ ಅವ್ಯವಹಾರವನ್ನು. ಈಗ ಈ ದುಡ್ಡನ್ನು ಎತ್ತುವುದು, ಬಂಗಾರವನ್ನು ಎತ್ತುವುದು, ಬೆಳ್ಳಿಯನ್ನು ಎತ್ತುವುದು, 100 200 ಕೋಟಿ ಅಂತ ಹೇಳ್ತಾರೆ, 500 ಕೋಟಿ ಅಂತ ಹೇಳ್ತಾರೆ, 1000 ಕೋಟಿ ಅಂತ ಹೇಳ್ತಾರೆ.